ರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯಾಗಿದೆ. ಇದು ರಾಜಕೀಯ ಪ್ರೇರಿತ ಅಂತ ಸಿಎಂ ಸುರ್ಜೇವಾಲಾ ಎಲ್ಲ ಹೇಳಿದ್ದಾರೆ. ಶಿಕ್ಷಣ ಸಂಸ್ಥೆ ಇವತ್ತಿನದಲ್ಲ, ಬಹಳ ಹಳೆಯ ಸಂಸ್ಥೆ. ಈಗಾಗಲೇ ಒಂದ್ಸಲಿ ರೈಡ್ ಆಗಿರ್ತಕ್ಕಂಥದ್ದು ಸಹ ನಾವೆಲ್ಲ ನೋಡಿದ್ದೀವಿ. ಮತ್ತೆ ಆಗ್ತಿದ್ರೆ ಪೊಲಿಟಿಕಲೈಸ್ ಅಂತ ಅಂದಲೇ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಂಸ್ಥೆ ಬಗ್ಗೆ ಪದೇ ಪದೇ ರಿಪೀಟೆಡ್ಲಿ ಇಡಿ IT ರೈಡ್ ಮಾಡಿದ್ರೆ ಅದು ರಾಜಕೀಯ ಪ್ರೇರಿತ ಅಂತಲೇ ಬಹುಶಃ ಎಲ್ಲರೂ ಮಾತಾಡ್ತಕ್ಕಂಥದ್ದು ಆ ರೀತಿ. ಆದರೆ ಏನು ರೈಡ್ ಆದರೆ ಗಾಬರಿ ಆಗುವಂಥದ್ದು ಏನಿದೆ, ಆಗಲಿ ಕಾನೂನುಬದ್ಧವಾಗಿ ಏನಿದೆ ಅದನ್ನು ನೋಡ್ತಾರೆ. ಹೋಮ್ ಮಿನಿಸ್ಟ್ರು ಅವರು ಈ ವರ್ಷ ಅವ್ರ ತಂದೆ ಕಾಲದಿಂದನೂ ಸಂಸ್ಥೆನ ಕಟ್ಕೊಂಡ್ಬಂದಿದ್ದಾರೆ, ಗೊತ್ತಿದೆ. ಅದರಿಂದ ನಥಿಂಗ್ ಪ್ರಾಬ್ಲಮ್. ಏನ್ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಏನ್ ಹೇಳಲಿಕ್ಕೆ ಸಾಧ್ಯ? ಬಿಜೆಪಿ ಆರೋಪ ಮಾಡ್ತಿರೋದು ಬಿಜೆಪಿ ಯಾರು? ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ಒಂದು ಅಂಗಸಂಸ್ಥೆ. ಅವ್ರು ಮಾಡಿರೋದು ಕೇಳಿ ಎಲ್ಲಕ್ಕೂ ಇವ್ರು ಕೇಳ್ಕೊಂಡ್ ಮಾಡ್ತಾರ. ಅಶೋಕನ್ನ ಇಡಿ ಸಂಸ್ಥೆಯವರು, ID ಸಂಸ್ಥೆಯವರು, ಮೋದಿಯವರೆಲ್ಲ ಇವ್ರು ಕೇಳ್ಕೊಂಡ್ ಮಾಡ್ತಾರ. ಇವ್ರು ಯಾಕ್ರಿ ಡಿಪೆಂಡ್ ಮಾಡ್ಕೊಳಕ್? ಇವ್ರಿಗೆ ಏನ್ರಿ ಇದು? ಸುಮ್ಮನೆ ಏನೋ ಒಂದು ಮಾತಾಡ್ತಾರೆ. ಈಗ ಮೊನ್ನೆ ಅದು ಯಾವುದೋ ಜನಗಣತಿ ಬಗ್ಗೆ ಮಾತಾಡಿದ್ರೆ ಈಗ ಅವ್ರು ಮಾತಾಡಿದ ತಕ್ಷಣ ಜೈ ಜೈ ಅಂತಾರೆ. ಈಗ ಬೆಂಗಳೂರು ಬ್ರ್ಯಾಂಡ್ ಅಂತಾರೆ. ಬೆಂಗಳೂರು ಬ್ರ್ಯಾಂಡ್ 10 ವರ್ಷದಿಂದ ಅಶೋಕ್ ಏನ್ ಮಾಡ್ತಿದ್ರು, ಕುಮಾರಸ್ವಾಮಿ ಏನ್ ಮಾಡ್ತಿದ್ರು, ಅವತ್ ಮಾಡಿದ್ರೆ ಈಗ ಯಾಕೆ ನೀರು ಓಡಾಡ್ತಿತ್ತು? ಅವತ್ತೆಲ್ಲ ಮಾಡದೇ ಇರೋದಕ್ಕೆ ಈ ಸಂಸ್ಥೆ ಇದೆ. ಸುಮ್ಮನೆ ಏನೋ ಒಂದು ಮಾತಾಡ್ತಾರೆ, ಅದನ್ನೆಲ್ಲ ಹೇಳಲ್ಲ. ಬಟ್ ರಾಜಕೀಯ ಪ್ರೇರಿತ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಮಾಡ್ಲಿ ಅದನ್ನ. ಸ್ಪಷ್ಟವಾಗಿ ಕಾನೂನುಬದ್ಧವಾಗಿರೋದ್ರಿಂದ ನಮ್ಮ ಗೃಹ ಸಚಿವರು ಅದ್ರಲ್ಲೇನು ಆತಂಕ ಪಡುವಂತ ವಿಚಾರ. ಜೆಡಿಎಸ್ ನಾಯಕರೆಲ್ಲ ಸಿಟಿ ರೌಂಡ್ಸ್ ಮಾಡ್ತಾವ್ರೆ ಸರ್. ಇನ್ನೇನ್ ಮಾಡಕ್ ಕೆಲಸ ಇಲ್ಲ. ಅಧಿಕಾರ ಇದ್ದಾಗ ಏನು ಮಾಡಲಿಲ್ಲ, ಈಗ ಸಿಟಿ ರೌಂಡ್ ಮಾಡಿಸ್ವಿ. ಈಗ ಅವ್ರು ಜೀವಂತವಾಗಿ ಇದೀವಿ ಅಂತ ತೋರ್ಸ್ಬೇಕಲ್ಲ. ರಾಜಕೀಯ ನಾವು ಇದೀವಿ, ರಾಜಕೀಯವಾಗಿ ಜೀವಂತವಾಗಿ ಇದೀವಿ ಅಂತ ತೋರ್ಸ್ಬೇಕಲ್ಲ, ಅದಕ್ಕೋಸ್ಕರ ಆಡ್ತಾರೆ. ನೋಡಿ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.